ಸಿಂಹರಾಶಿ ಕಾನೂನಾತ್ಮಕವಾದಂತಹ ಹೋರಾಟದಲ್ಲಿ ಜಯವನ್ನು ಸಾಧಿಸ್ತೀರಿ. ನ್ಯಾಯಸಮ್ಮತವಾದಂತಹ ವಿಚಾರ ನಿಮ್ಮ ಪರವಾಗಿದೆ ಅನ್ನುವಂತಹ ಅನುಭವ ನಿಮ್ಮ ಗಮನಕ್ಕೆ ಬರುತ್ತೆ. ಅಧಿಕಾರಿಗಳು ಹಿರಿಯರು ನಿಮ್ಮನ್ನು ಹೊಗಳತಕ್ಕಂತಹ ಕೆಲಸವಾಗುತ್ತೆ. ಸಾಂಸಾರಿಕವಾದಂತಹ ಜೀವನ ತುಂಬ ಚೆನ್ನಾಗಿರುತ್ತೆ. ಮನೆಯಲ್ಲಿ ಏನೋ ಒಂದು ರೀತಿಯ ಸಮಾಧಾನ ನಿಮಗೆ ತೃಪ್ತಿಯನ್ನು ಕೊಡುತ್ತೆ. ತಂದೆಯವರ ಆರೋಗ್ಯದಲ್ಲಿ ಏರುಪೇರಾಗಬಹುದು, ಗಮನಿಸ್ಕೊಳ್ಳಿ. ಅವರ ಆರೋಗ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ಹಿಂದೆ ಮುಂದೆ ಆಗುತ್ತೆ. ನಿಮಗೆ ಆತಂಕ ಶುರುವಾದರೂ ಕೂಡ ಅಚ್ಚರಿ ಪಡಬೇಕಾದಂಥದ್ದು ಇಲ್ಲ ಅಂತ ಅರ್ಥ. ಸ್ನೇಹಿತರ ಜೊತೆಯಲ್ಲಿ ವಿಶೇಷವಾದಂತಹ ಮಾತುಕತೆಯನ್ನು ಮಾಡ್ತೀರಿ. ಕೆಲವಾರು ವಿಚಾರಗಳಿಗೆ, ಕೆಲವು ಅನುಮಾನಗಳಿಗೆ ಪರಿಹಾರ ನಿಮಗೆ ದೊರಕುವಂಥದ್ದಾಗುತ್ತೆ. ಹಲವಾರು ಸುದ್ದಿಗಳು ನಿಮಗೆ ಸಮಾಧಾನವನ್ನು ಕೊಡುತ್ತೆ. ಸಾಯಂಕಾಲದ ಹೊತ್ತಿಗೆ ಖುಷಿಯನ್ನು ಹೊಂದ್ತೀರಿ. ಅಂದರೆ ಯಾವ ಆತಂಕ ಇರುತ್ತೋ ಅದು ದೂರವಾಗುತ್ತೆ ಎನ್ನುವಂಥದ್ದು. ವಿಶೇಷವಾಗಿ ನರಸಿಂಹಸ್ವಾಮಿಯನ್ನು ಪ್ರಾರ್ಥನೆ ಮಾಡಿ ಶುಭವಾಗಲಿ. ಕನ್ಯಾ ರಾಶಿ, ನಿಮ್ಮ ವರ್ತನೆಯಿಂದ, ನಿಮ್ಮ ಮಾತಿನಿಂದ ಸಮಾಜದಲ್ಲಿ ಅಪಖ್ಯಾತಿಯನ್ನು ಹೊಂದ್ತೀರಿ. ಜನ ನಿಮ್ಮನ್ನು ನಂಬದೇ ಇರುವ ಹಾಗೆ ಮಾಡ್ಕೊಳ್ತೀರಿ ಅಂತ ಅರ್ಥ. ಯಾವುದೇ ರೀತಿಯ ದೊಡ್ಡ ಹೂಡಿಕೆಗಳನ್ನು ಮಾಡಬೇಡಿ, ಅದರಿಂದ ನಿಮಗೆ ಯಾವ ಪ್ರಯೋಜನವೂ ಇಲ್ಲ. ಮನೆಗೆ ಅತಿಥಿಗಳು ಬರೋದರಿಂದ ನಿಮಗೆ ಬೇಸರವಾಗುತ್ತೆ. ನಿಮ್ಮದೇ ಆದಂತಹ ಲೋಕದಲ್ಲಿ ನೀವಿರ್ತೀರಿ. ಅತಿಥಿಗಳಿಂದ ನಮಗೆ ಅಡ್ಡಿಯಾಯಿತು ಅನ್ನುವಂತಹ ಭಾವನೆ ನಿಮ್ಮ ಮನಸ್ಸಿಗೆ ಬರುತ್ತೆ. ವೃತ್ತಿ ಜೀವನದಲ್ಲಿ ಮುನ್ನಡೆಗೆ ಅವಕಾಶ ಇದೆ. ಆದರೆ ನಿಮ್ಮ ನಕಾರಾತ್ಮಕವಾದಂತಹ ರೀತಿ ರಿವಾಜು ಚಿಂತನೆಗಳನ್ನು ದೂರ ಮಾಡಿ ಸಕಾರಾತ್ಮಕವಾಗಿ ಆಲೋಚನೆಗಳನ್ನು ಮಾಡಿದರೆ, ಪ್ರಯತ್ನವನ್ನು ಮಾಡಿದರೆ ಅದು ಫಲವನ್ನು ಕೊಟ್ಟೀತು. ಶ್ರಮಪಟ್ಟರೆ ಮಾತ್ರ ಕೆಲಸಗಳಾಗತ್ತೆ. ಆಲಸ್ಯದಿಂದ, ಸೋಮಾರಿತನದಿಂದ, ಧೋರಣೆಯಿಂದ ನೀವೇನಾದರೂ ಕಾಲವನ್ನು ಕಳೆದರೆ ಯಾವ ಕೆಲಸಗಳೂ ಕೂಡ ತನ್ನಿಂದ ತಾನೇ ಆಗುವ ಪರಿಸ್ಥಿತಿ ಇಲ್ಲ ಅಂತ ಅರ್ಥ. ನಾನು ಅಥವಾ ನಾನೇ ಅಂತಕ್ಕಂತಹ ಅಹಂಭಾವವನ್ನು ನೀವು ದೂರ ಮಾಡಿ ಉಳಿದರೆ ಮಾತ್ರ ನಿಮಗೆ ಒಳ್ಳೆಯದಾಗುವಂಥದ್ದು, ಉತ್ತಮವಾದಂತಹ ಫಲಿತಾಂಶಗಳು ಸಿಕ್ಕುವಂಥದ್ದಾಗತ್ತೆ. ಅದಿಲ್ಲ ಅಂತಾದರೆ ಒಳಿತನ್ನು ನೋಡಲಿಕ್ಕೆ ಸಾಧ್ಯವೇ ಇಲ್ಲವೇನೋ ಅನ್ನುವಂತಹ ಅನುಭವವೂ ನಿಮಗಾಗತ್ತೆ. ಶ್ರೀರಾಮಚಂದ್ರನನ್ನು ಪ್ರಾರ್ಥನೆ ಮಾಡಿ, ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೆ ರಘುನಾಥಾಯ ನಾಥಾಯ ಸೀತಾಯಾಃ ಪತಯೇ ನಮಃ ಎಂಬ ಪ್ರಾರ್ಥನೆ ನಿಮ್ಮದಾಗಿರಲಿ. ಶುಭವಾಗಿ. ತುಲಾರಾಶಿ, ಅಪರಿಚಿತರನ್ನು ನಂಬಲಿಕ್ಕೆ ಹೋಗಬೇಡಿ. ಅವರಿಂದ ನಿಮಗೆ ವಂಚನೆಯಾಗತ್ತೆ, ಮೋಸವಾಗುತ್ತೆ. ನೀವು ಎಷ್ಟೇ ಬುದ್ಧಿವಂತರಾಗಿರ್ಬೋದು, ಗ್ರಹಗತಿ ಚೆನ್ನಾಗಿಲ್ಲ ಅಂತಾದರೆ ಯಾವುದೋ ಒಂದು ರೀತಿಯಲ್ಲಿ ಬಂದು ಹೊಡೆಯುತ್ತೆ ಅನ್ನುವಂಥದ್ದನ್ನು ಗಮನದಲ್ಲಿ ಇಟ್ಕೊಂಡಿರಬೇಕಾಗತ್ತೆ. ಯೋಜಿತವಾದಂತಹ ಕೆಲಸಗಳು ಸಮಯದಲ್ಲಿ ಸಕಾಲದಲ್ಲಿ ಆಗದಲ್ಲೇ ಬೇಸರಕ್ಕೆ ಕಾರಣವಾಗುತ್ತೆ. ಯಾವುದೋ ಒಂದು ಕೆಲಸವನ್ನು ಅಂದ್ಕೊಂಡಿರ್ತೀರಿ, ಇವತ್ತಿಷ್ಟೊತ್ತಿಗೆ ಆಗಿಬಿಡಬೇಕು ಅಂತ. ಆ ಕೆಲಸ ಆಗದಲ್ಲೇ ಮುಂದಕ್ಕೆ ಹೋಗ್ತಕ್ಕಂಥದ್ದು, ನಿಂತು ಹೋಗುವಂಥದ್ದು ನಿಮಗೆ ಬಹಳ ಬೇಸರವನ್ನು ಉಂಟು ಮಾಡುವಂಥದ್ದಾಗುತ್ತೆ. ನಿಮ್ಮ ಸಲಹೆಯಿಂದ, ನಿಮ್ಮ ಮಾರ್ಗದರ್ಶನದಿಂದ, ನಿಮ್ಮ ಮಾತಿನಿಂದ ಬೇರೆಯವರಿಗೆ ಅನುಕೂಲ ಇದೆ, ಬೇರೆಯವರು ಲಾಭ ಪಡ್ಕೊಳ್ತಾರೆ. ಅದು ಒಳ್ಳೆಯದು. ಆದರೆ ನಿಮ್ಮ ಬಗ್ಗೆಯೂ ಸ್ವಲ್ಪ ಆಲೋಚನೆಯನ್ನು ಮಾಡಬೇಕಾದಂಥದ್ದು. ಆರ್ಥಿಕವಾಗಿ ಲಾಭ ಇದೆ, ಆರ್ಥಿಕವಾಗಿ ಯಾವ ತೊಂದರೆಯೂ ಇಲ್ಲ. ವಾಹನದ ವಿಚಾರವಾಗಿ ಚಿಂತನೆಯನ್ನು ಮಾಡ್ತೀರಿ. ದೃಢವಾದಂತಹ ನಿರ್ಧಾರ ಬೇಕು. ವಾಹನವನ್ನು ಬದಲಾಯಿಸುವಂಥದ್ದು, ಹೊಸ ವಾಹನ ಖರೀದಿಯೋ ಯಾವುದಾದ್ರೂ ಆಗಿರಲಿ, ಸರಿಯಾದ ನಿರ್ಧಾರ ಬೇಕು. ಆಗ ಮಾತ್ರ ನೀವು ಉತ್ತಮವಾದಂತಹ ಫಲವನ್ನು ಹೊಂದಲಿಕ್ಕೆ ಸಾಧ್ಯ ಆಗುವಂಥದ್ದು. ಯಾವುದೇ ರೀತಿಯ ಒತ್ತಡಗಳನ್ನು ಮೇಲೆ ಎಳ್ಕೊಳ್ಬೇಡಿ. ಆದಷ್ಟು ಶಾಂತವಾಗಿರಿ. ಶಾಂತತೆಯಿಂದ ಈ ದಿವಸವನ್ನು ಕಳೆಯುವ ಪ್ರಯತ್ನವನ್ನು ಮಾಡಿ. ಶಿವಾರಾಧನೆಯನ್ನು ಮಾಡಿ. ಶಿವಂ ಶಾಂತಂ ಜಗನ್ನಾಥಂ ಲೋಕಾನುಗ್ರಹಕಾರಿಣಂ ಶಿವಮೇಕಂ ಪರಂ ವಂದೇ ಶಿಕಾರಾಯ ನಮೋ ನಮಃ ಎಂಬ ಪ್ರಾರ್ಥನೆ ನಿಮ್ಮದಾಗಿರಲಿ. ಶುಭವಾಗಿ. ವೃಶ್ಚಿಕ ರಾಶಿ, ವ್ಯಾವಹಾರಿಕವಾಗಿ ಕೆಲವು ಸಮಸ್ಯೆಗಳು ಉಂಟಾಗುತ್ತೆ. ಅದನ್ನೆಲ್ಲ ನೀವು ಬಗೆಹರಿಸಲಿಕ್ಕೆ ಸಮರ್ಥರಾಗಿರ್ತೀರಿ. ಆದರೂ ಕೂಡ ಸವಾಲುಗಳು ಎದುರು ಬಂದಾಗ ನೀವು ಯಾವುದೇ ರೀತಿಯ ಧೃತಿಯನ್ನು ಕೆಡದೆ ಧೈರ್ಯವಾಗಿ ಅದನ್ನು ಎದುರಿಸಬೇಕಾದಂಥದ್ದಾಗತ್ತೆ. ನಿಮ್ಮ ಗೌರವಕ್ಕೆ ಧಕ್ಕೆ ಬರಬಹುದು, ಅದನ್ನೂ ಕೂಡ ಗಮನಿಸ್ಕೊಳ್ಳಿ. ಎಲ್ಲಿ ಗೌರವಕ್ಕೆ ಧಕ್ಕೆ ಬರುತ್ತೆ ಎನ್ನುವ ಸೂಚನೆ ಇದೆಯೋ ಅಲ್ಲಿ ನೀವು ಬುದ್ಧಿವಂತರಾಗಬೇಕು. ನಿಮಗೆ ಅಗತ್ಯ ಇಲ್ಲ ಅಂತಾದರೆ ಜಾಗವನ್ನು ಖಾಲಿ ಮಾಡಿ ನಿಮ್ಮ ಗೌರವವನ್ನು ಉಳಿಸ್ಕೊಳ್ಬೇಕು. ಹೊಟ್ಟೆ ಅಥವಾ ಎದೆಗೆ ಸಂಬಂಧಪಟ್ಟಂತಹ ಆರೋಗ್ಯ ಸಮಸ್ಯೆ ನಿಮ್ಮನ್ನು ಕಾಡುವಂಥದ್ದಾಗ್ಬೋದು. ತಾತ್ಸಾರ ಮಾಡಿದರೆ ಅದೇ ದೊಡ್ಡದಾಗತ್ತೆ. ತಾತ್ಸಾರ ಮಾಡುವಂಥದ್ದು ಬೇಡ. ಸಾಮಾಜಿಕವಾಗಿ
ಏನಾದರೂ ಹೇಳಿಕೆಯನ್ನು ಕೊಡುವಾಗ ಎಚ್ಚರಿಕೆ ಇರಲಿ. ಇಡೀ ಸಮಾಜ ನಿಮ್ಮನ್ನು ಗಮನಿಸ್ತಾ ಇರುತ್ತೆ. ಅಂತಹ ಸಂದರ್ಭದಲ್ಲಿ ನಿಮ್ಮಿಂದ ನೀವೇ ತಪ್ಪಿಗೆ ಗುರಿಯಾಗುವಂತಹ ಸಾಧ್ಯತೆ, ಬೇರೆಯವರಿಗೆ ಕೊಟ್ಟಂತಹ ಸಾಲವನ್ನು ಹಿಂಪಡೆಯುವುದಕ್ಕೆ ಬಹಳ ಕಷ್ಟಪಡಬೇಕಾಗತ್ತೆ. ಗ್ರಹಗತಿ ಚೆನ್ನಾಗಿಲ್ಲ ಅಂತಾದರೆ ನಿಮ್ಮದೇ ಆಗಿರಬಹುದು ದುಡ್ಡು, ಆದರೆ ಅದನ್ನು ಹಿಂತಿರುಗಿ ಪಡೆಯುವಂಥದ್ದು ಅಷ್ಟು ಸುಲಭವಲ್ಲ ಅನ್ನುವಂಥದ್ದು. ಆಲೋಚನೆ ಇಲ್ಲದೆ ಇರತಕ್ಕಂತಹ ಯಾವ ವ್ಯವಹಾರಗಳು ಬೇಡ. ಆಲೋಚನೆ ಮಾಡಿ ವ್ಯವಹಾರ ಮಾಡೋದು ಅಂತಂದರೆ ಅರ್ಥ ಏನು? ಒಳಿತು ಯಾವುದು ಕೆಡಕೆ ಯಾವುದು ಅಂತಕ್ಕಂತಹ ತಿಳುವಳಿಕೆ, ಸಾಮಾನ್ಯವಾದಂತಹ ಜ್ಞಾನ ಅದಿಲ್ಲದೆ ಯಾವ ವ್ಯವಹಾರವೂ ಕೂಡ ನಿಮಗೆ ಕೈ ಹಿಡಿತಕ್ಕಂಥದ್ದಲ್ಲ ಅಂತ ಅರ್ಥ. ದುರ್ಗಾ ಪೂಜೆಯನ್ನು ಮಾಡಬೇಕು. ದುರ್ಗಾದೇವಿಯನ್ನು ಆರಾಧನೆ, ಪ್ರಾರ್ಥನೆ, ಪೂಜನೆ ಮಾಡಿದಾಗ ಆಕೆಯ ಅನುಗ್ರಹದಿಂದ ನಿಮ್ಮೆಲ್ಲ ದುರಿತಗಳು ದೂರವಾಗಿ ಇಷ್ಟಾರ್ಥಗಳು ನೆರವೇರಲಿ. ಶುಭವಾಗಿ.